ಬರೋಕೆ ಹೇಳಿ ಜೊತೆಲಿ ಹೋಗೋಣ. ಅಲ್ಲ ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ ಜನಗಳ ಹಳ್ಳಿಗಳಿಗೆ ಹೋಗೋಣ. 8 ಹಳ್ಳಿ ಇವ್ರು ಮಾಡಿದಾರಲ್ಲ, ಹೋಗೋಣಂತೆ ಹಳ್ಳಿಗಳಿಗೆ. ಹಳ್ಳೀಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ, ಪ್ರತ್ಯಕ್ಷವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿಗೆ ಹೋಗಿ ಬಂದ್ರಪ್ಪ ಗೊತ್ತಾಗುತ್ತೆ. ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವ? ಅಲ್ಲಿ ಹೋದಾಗ ಅಲ್ಲಿಂದ ಅವ್ರಿಗೆ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ, ಅವರಿಗೆ ಎಲ್ಲ ನಡೆದಿರತಕ್ಕಂಥ ಒಂದು ಘಟನೆಗಳಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕು ಅಂತ. ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು, ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದರೆ ರೈತರುಗಳನ್ನು ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗುತ್ತೆ, ಅದು ನನ್ನ ಬೆಂಬಲ ಇದೆ ಅಂತಕ್ಕಂಥ ಹೇಳಿದ್ದೀನಿ. ಯಾಕೆಂದರೆ ಕಾನೂನಲ್ಲೇ ಹೋರಾಟ ಮಾಡಬೇಕು ನಾವು, ಬೇರೆ ಇನ್ನೇನೋ ಮಾಡಲಿಕ್ಕಾಗೋದಿಲ್ಲ. ಸರ್, ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಗೆಸ್ಟ್ ಹೌಸು, ಈಗ ಅದನ್ನು ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು, ಏನಾದರೂ ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದ್ಬಿಟ್ರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಸರ್, ಇನ್ನೊಂದು ಸರ್, ಪರಮೇಶ್ವರ್ ಅದು ತಪ್ಪದು. ಅದು ಹಿಂದೆ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.